ನಮಸ್ಕಾರ ಸ್ನೇಹಿತರೆ, ನಮ್ಮ ಫ್ಯಾಮಿಲಿ ಟ್ರಿಪ್ನ ಕೊನೆಯ ಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾವಿವತ್ತು ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು, ಯಾರಾದರೂ ಈ ಲೊಕೇಶನು, ಈ ಪ್ಲೇಸು, ಈ ಹಾದಿನ ಗುರುತಿಡಿತೀರಾ? ಯಾಕಂದರೆ ಸುಮಾರು ಜನ ಈ ಪ್ಲೇಸಿಗೆ ಹೋಗಿರ್ತೀರ. ಯಾಕಂದರೆ ಶಾರದಾ ಟೆಂಪಲ್ ಹತ್ರ ಪಕ್ಕದಲ್ಲೇ ಲೊಕೇಟ್ ಆಗಿರುವಂಥ ಪ್ಲೇಸ್ ಇದು. ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ, ಮಕ್ಕಳಿದ್ರು ಅಂತಾದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಿ ಒಂದು ಸಲ ವಿಸಿಟ್ ಕೊಟ್ಟೇ ಬರ್ತಾರೆ. ಯಾಕಂದರೆ ಅಷ್ಟೊಂದು ಅದ್ಭುತವಾಗಿರುವಂಥ ಜಾಗ ಅದು. ಹಾಗೆ ಆ ಜಾಗಕ್ಕೆ ಹೋಗುವಾಗ ಈ ರೋಡೇ ನನಗೆ ತುಂಬ ಇಷ್ಟ ಆಗೋಯಿತು. ಎಷ್ಟೋ ವಿಡಿಯೋದಲ್ಲಿ ನಾನು ಕೂಡ ಕೇಳಿದ್ದೆ, ಹೋಗೋ ಜಾಗಕ್ಕಿಂತ ನಾವು ಹೋಗ್ತಿರೋ ದಾರಿನೇ ತುಂಬ ಮನಸ್ಸಿಗೆ ಹತ್ತಿರ ಆಗುತ್ತೆ ಅಂತ. ಸೊ ನನಗೂ ಕೂಡ ಅದೇ ಫೀಲ್ ಆಯಿತು ಇವತ್ತಿಲ್ಲಿ. ಹಾಗೆ ನಾನು ಇದನ್ನೆಲ್ಲ ನಿಮಗೂ ತೋರಿಸ್ಕೊಳ ಅಂತ ವಿಡಿಯೋ ಮಾಡ್ತಾ ಬಂದೆ. ಸೊ ನಾನಿದು ಫಸ್ಟ್ ಟೈಮ್ ಅಲ್ಲಿಗೆ ವಿಸಿಟ್ ಮಾಡ್ತಿರೋದು. ನಂತರ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡೋರು ಇದ್ದರೆ ಅವ್ರು ಕೂಡ ಹೋದಾಗ ನಿಮ್ಮ ಅನುಭವ ಕೂಡ ಸೇಮ್ ನಂತರನೇ ಇರುತ್ತೆ ನಿಜವಾಗ್ಲೂ. ಯಾಕಂದರೆ ಅಷ್ಟೊಂದು ಅದ್ಭುತವಾಗಿದೆ ನಾವು ಹೋಗ್ತಿರೋ ಅಂಥ ಈ ಪ್ಲೇಸಿಂದು ರೂಟು. ಸೊ ಹೋಗ್ತಾ ಅಲ್ಲಿ ಕೆಳಗೆಲ್ಲ ಮೆಟ್ಲು ಇದ್ದಾವೆ. ಸೊ ಅಲ್ಲಿ ಹೋಗುವಾಗ ಇಷ್ಟೆಲ್ಲ ಕಾಡು, ಇಲ್ಲೆಲ್ಲ ಸ್ವಲ್ಪ ಅದು ಪ್ರಾಣಿಗಳಿದ್ದಾವೆ ಅಂತೆಲ್ಲ ಬೋರ್ಡ್ಸ್ ಹಾಕಿದ್ರು. ಸೊ ಹಾಗೆ ನೋಡ್ತಾ ಬಂದ್ವಿ. ಬಟ್ ಯಾವುದೇ ಥರದ್ದು ಯಾವ ಪ್ರಾಣಿನೂ ಕಾಣಿಸ್ಲಿಲ್ಲ. ಯಾಕಂದರೆ ನಾವುಗಳೇ ಇಷ್ಟೊಂದು ಮನುಷ್ಯ ಪ್ರಾಣಿಗಳೇ ಇರುವಾಗ ಪಾಪ ಆ ಪ್ರಾಣಿಗಳು ಎಲ್ಲಿಂದ ಬರಬೇಕು. ಹಾಗಾಗಿ ಯಾವುದು ಪ್ರಾಣಿಗಳೇನಿಲ್ಲ ಅಲ್ಲಿ. ಸೊ ಹಾಗೆ ಹೋಗ್ತಾ ಹೋದ್ವಿ ಮುಂದಕ್ಕೆ. ಬಟ್ ಹೋಗಿದ ಮೇಲೆ ಅಲ್ಲಿದು ವ್ಯೂ ಮಾತ್ರ ಹೆಂಗಿದೆ ಗೊತ್ತಾ? ನೋಡಿ ನೀವು ಒಮ್ಮೆ. ಇಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ನಿಮಗೂ ಕೂಡ ಇಷ್ಟ ಆಯ್ತಲ್ವಾ ಈ ಪ್ಲೇಸು? ಈ ಜೋಗ ಅಲ್ಲ, ಬಟ್ ಅದೇ ಥರನೇ ಜಲಪಾತ, ಸಿರಿಮನೆ ಫಾಲ್ಸ್ ಅಂತ. ಇದು ತುಂಬ ಚೆನ್ನಾಗಿದೆ. ಜೋಗ ಫಾಲ್ಸಲ್ಲಿ ಕೂಡ ಈ ಥರ ಇಲ್ಲ. ಯಾಕಂದರೆ ನಾವೆಲ್ಲ ಆಟ ಆಡೋಕ್ಕೆ ಏನೂ ಇಲ್ಲ, ಅಲ್ಲಿ ತುಂಬಾ ಎತ್ತರವಾಗಿದೆ. ಸೊ ಅಲ್ಲೆಲ್ಲೋ ನಮ್ಗೆ ಈ ಥರ ಹೋಗ್ಬಿಟ್ಟು ಸ್ನಾನ ಮಾಡುವಂಥ ಆಪ್ಷನ್ನೇ ಇಲ್ಲ ಅಲ್ಲಿ. ಹಾಗಾಗಿ ಈ ಥರ ಪ್ಲೇಸ್ ಇತ್ತು ಅಂತಂದರೆ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಆ ನೀರಲ್ಲಿ ಆಟ ಆಡೋದಕ್ಕೆ ಅಂತ ಪರ್ಮಿಷನ್ ಕೊಡ್ತಾರೆ, ಸ್ನಾನ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಹಾಗೆ ಇದು ನಾವು ಇವಾಗ ರಿವರಲ್ಲಿ ಸ್ನಾನ ಮಾಡೋದಕ್ಕಿಂತ, ಸಮುದ್ರದಲ್ಲಿ ಸ್ನಾನ ಮಾಡೋದಕ್ಕಿಂತ ಇದರಲ್ಲಿ ಏನು ಸ್ನಾನ ಮಾಡ್ತೀವಲ್ವಾ, ಇದು ತುಂಬ ಅಂದರೂ ತುಂಬ ಒಳ್ಳೆಯದು ದೇಹಕ್ಕೆ. ಸೊ ನಾವು ಬೀಚಲ್ಲಿ ಆಟ ಆಡ್ಕೊಂಡು ಬಂದಿದ್ವಲ್ವ, ಸೊ ತುಂಬ ಟ್ಯಾನ್ ಆಗಿ ಹೋಗಿದ್ವಿ. ಬಟ್ ಈ ನೀರಲ್ಲಿ ನಾವು ಒಂದರಿಂದ ಸುಮಾರು ಒಂದು 2 ಅವರ್ ಇರಲಿಲ್ಲ, ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಳ್ಳಿಲ್ಲ. ಬಟ್ ಅಲ್ಲಿ ಅಷ್ಟು 1 ಅವರಲ್ಲೇ ಅಷ್ಟೊಂದು ಟ್ಯಾನ್ ರಿಮೂವ್ ಆಗಿರೋ ಫೀಲ್ ಆಯಿತು. ಸೊ ಅಷ್ಟು ಸ್ಕಿನ್ ಗ್ಲೋ ಬಂತು. ರೀಸನ್ ಏನು ಅಂತಂದರೆ, ಇದು ಎಲ್ಲ ಗಿಡಮೂಲಿಕೆಯಿಂದ ಅಲ್ಲಿದ್ದ ಫ್ರೆಶ್ ಆಗಿರೋಂಥ ವಾಟರ್ ಅಲ್ವಾ ಇದು. ಹಾಗಾಗಿ ಅಷ್ಟೊಂದು ಒಳ್ಳೆ ಎಫೆಕ್ಟ್ ಇದು. ಹಾಗಾಗಿ ಯಾರಾದರೂ ಅಷ್ಟೇ ಬಂದರು ಅಂತಂದರೆ ಈ ಥರ ಎಲ್ಲ ಪ್ಲೇಸು ಎಲ್ಲ ಇತ್ತು, ಚೆನ್ನಾಗಿತ್ತು ಅಂತಂದರೆ, ಬಟ್ ಸೇಫ್ಟಿಯಾಗಿ ಇಲ್ಲೆಲ್ಲ ಆಟ ಆಡಿ ನಿಮ್ಮ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ. ಹಾಗೆ ಈ ಥರ ಕಲ್ಲು ಬಂಡೆಗಳು ಇರುತ್ತೆ ಅಲ್ವಾ, ಸೊ ಅಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಿಧಾನಕ್ಕೆ ಅಡ್ಡಾಡಿ. ಯಾಕಂದರೆ ಕಲ್ಲುಗಳೆಲ್ಲ ತುಂಬ ಜಾರ್ತಾ ಇರುತ್ತೆ. ಮಕ್ಕಳುಗಳನ್ನು ಆದಷ್ಟು ನೀವೇ ಎತ್ಕೊಂಡು ನೀವೇ ಸ್ನಾನ ಮಾಡಿಸಿ, ನೀವೇ ಒಂದು ಕಡೆ ಕೂರಿಸಿ ಅವರನ್ನು. ಹಾಗೆಯೇ ಯಾರಾದರೂ ಅಷ್ಟೇ ಇಂಥ ಪ್ಲೇಸಿಗೆ ಹೋದಾಗ ಈ ಥರ ಸ್ಲೋ ಆಗಿ ಸ್ವಲ್ಪ ಚಿಕ್ಕಕ್ಕೆ ಈ ಥರ ಜಲಪಾತ ಕಾಣಿಸ್ತು ಅಂತಂದರೆ, ಅಲ್ಲಿ ನಮಗೆ ಸ್ನಾನ ಮಾಡೋ ಆಪ್ಷನ್ ಇತ್ತು ಅಂತಂದರೆ 1 ಟೈಮ್ ಸ್ನಾನ ಮಾಡಿ, ತುಂಬಾ ಒಳ್ಳೆಯದು. ಈ ಥರ ಪ್ಯೂರಿಟಿ ಆಗಿರೋ ಇಷ್ಟು ಪ್ಯೂರ್ ನೀರು ನಮಗೆ ಇಲ್ಲಿದ್ದ ಸಿಗುತ್ತೆ ಅಲ್ವಾ. ನಾವೆಂಥ ಬಿಸ್ಲೇರಿ ನೀರು ಹಾಕ್ಕೊತೀವಿ ಅಂದರೂ ಇದ್ರ ಪ್ಯೂರಿಟಿ ಮುಂದೆ ಯಾವುದೂ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಸ್ನಾನ ಮಾಡ್ತಿದ್ರು. ಅದರಲ್ಲಿ ಮಕ್ಕಳು ನಂತರ ಕೇಳಬೇಕಾ ನೋಡಿ, ಮಕ್ಕಳೆಲ್ಲ ಫುಲ್ ನೀರಲ್ಲೇ ಇದ್ದಾರೆ. ಆದಷ್ಟು ಎಲ್ಲ ಗಂಡು ಮಕ್ಕಳು ಕೂಡ ಬನೀನ್ ಕೂಡ ರಿಮೂವ್ ಮಾಡಿ ಅಲ್ಲಿ ಸ್ನಾನ ಮಾಡ್ತಿದ್ರು. ಯಾಕಂದರೆ ಅದೊಂದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ವ ಆ ನೀರು, ಅದಕ್ಕೋಸ್ಕರ. ಮಕ್ಕಳು ಮತ್ತು ಗಂಡು ಮಕ್ಕಳು ಒಟ್ಟು ಅವ್ರು ಮಾತ್ರ ಫುಲ್ ಬಾಡಿ ಎಲ್ಲ ಕ್ಲೀನಾಗಿ ಅಲ್ಲಿ ಎಲ್ಲ ಥರದ್ದು ಆಯುರ್ವೇದಿಕ್ ಮೆಡಿಸಿನ್ ಬರುತ್ತಲ್ವ, ಯಾಕಂದರೆ ಗಿಡಮೂಲಿಕೆಯಿಂದ. ಹಾಗಾಗಿ ಅಲ್ಲಿ ಪ್ರತಿಯೊಬ್ಬರು ಸ್ನಾನ ಮಾಡಿದ್ರು ನಂಗೆ ರಿಲ್ಯಾಕ್ಸ್ ಫೀಲ್ ಆಯಿತು ಅಂತ ಅಂತಿದ್ರು. ಬಟ್ ನಾವು ಮಾತ್ರ ಕುತ್ಕೊಂಡಿದ್ವಿ. ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಮಾತ್ರ ಅಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಹೋದಾದ್ಮೇಲೆ ನೆಕ್ಸ್ಟು ನನಗೂ, ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ, ಹಾಗೆ ಸ್ನಾನ ಮಾಡಬಾರ್ದು ಅದು ಇದು ಅಂತೆಲ್ಲ ಯೋಚನೆ ಇತ್ತು ಮೇನಾಗಿ. ಸೊ ಹಾಗಾಗಿ ಆಮೇಲೆ ಬೇರೆಯವರೆಲ್ಲ ಇಲ್ಲ ಏನೂ ಆಗಲ್ಲ ನಡೆಯುತ್ತೆ, ಸೊ ಸ್ನಾನ ಮಾಡಿ, ಇದು ಕೂಡ ಪುಣ್ಯಾಕ್ಷ ತೀರ್ದಾನೆ
ಯಾಕಂದರೆ ದೇವಸ್ಥಾನದ ಹತ್ರನೇ ಇರುವಂಥದ್ದು. ಎಷ್ಟೋ ಜನ ಮೊದಲು ಇಲ್ಲಿಗೆ ಬಂದುಬಿಟ್ಟು ಅದಾದ ನಂತರ ನೆಕ್ಸ್ಟು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಅಂದರು. ಸೊ ನಮ್ಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಫಸ್ಟ್ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಸ್ನಾನ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಅದಾದಮೇಲೆ ಇಲ್ಲಿಗೆ ಬಂದುಬಿಟ್ವಿ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು, ಆದರೂ ಕೂಡ ಏನೂ ಅನಿಸೋದಿಲ್ಲ. ಸೊ ಒಳ್ಳೆಯದೇ ಅಲ್ವಾ, ನಾವು ಇದಕ್ಕೂ ಕೂಡ ಪೂಜೆ ಸ್ಥಾನನೇ ಕೊಟ್ಟಿದ್ದೀವಿ ನದಿಗಳಿಗೆಲ್ಲ ಅಂತ ಅಂದ್ಕೊಂಡು ಮತ್ತು ಸ್ನಾನ ಮಾಡೋದಕ್ಕೆ ಅಂತ ನಾವು ಕೂಡ ಎಂಟ್ರಿ ಕೊಟ್ವಿ. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಫುಲ್ಲು ಕೋಲ್ಡು, ತುಂಬಾ ಕೋಲ್ಡ್ ಅಂದರೂ ಕೋಲ್ಡ್ ಇದೆ ನೀರು ಅಂತ ಅಂತಿದ್ರು. ನನ್ನ ಅಮ್ಮ ಮಾತ್ರ ಬಾ ಅಮ್ಮ ಸ್ನಾನ ಮಾಡೋಕ್ಕೆ ಅಂದರೆ ಇಲ್ಲಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ನಂಗೆ ಇದರಲ್ಲೇ ಸಾಕು, ನಾನು ಹಿಂಗೆ ನೋಡ್ತೀನಿ ನೀವು ಮಾಡಿ ಅಂತ ಅಂತಿದ್ರು. ಅಷ್ಟರಲ್ಲಿ ಇಲ್ಲೊಂದು ಚಿಕ್ಕ 2 ಪುಟಾಣಿ ಮಕ್ಕಳು ಅಲ್ಲಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಾ ಇದ್ದರು. ನಂಗೆ ಅದು ನೋಡಿ ತುಂಬ ಇಷ್ಟ ಆಯಿತು. ಅವ್ರದ್ದು ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟು ನಮ್ಮ ದೊಡ್ಡ ಮಗ ಮತ್ತು ಮನೆಯವರು ಸ್ನಾನ ಮಾಡಿದ್ರು. ನನ್ನ ಸಣ್ಣ ಮಗನಿಗೆ ಮಾತ್ರ ನೀರು ಫುಲ್ ಕೋಲ್ಡ್ ಇದೆ ಅಂತ ದೂರ ಓಡ್ತಾ ಇದ್ದ. ಅದಾದಮೇಲೆ ನನ್ನ ದೊಡ್ಡ ಮಗ ಇವನು ದೀಕ್ಷಿತ್ ಅಂತ, ಸೊ ಫುಲ್ ಕೋಲ್ಡ್ ಇದೆ ಅಮ್ಮ ಅಂತ ಅಂದ್ಕೊಂಡೇ ಸ್ನಾನ ಮಾಡ್ತಿದ್ದ. ಚಿಕ್ಕವನು ಮಾತ್ರ ಬರ್ತಾನೆ ಇರಲಿಲ್ಲ. ನೋಡಿ ಪ್ಲೇಸ್ ಮಾತ್ರ ಎಷ್ಟು ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ಎಷ್ಟೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ನನ್ನ ಅಮ್ಮ ಮಾತ್ರ ಎಷ್ಟು ಕರೆದ್ರೂ ಬರಲೇ ಇಲ್ಲ. ನಂಗೆ ಇದರಲ್ಲೇ ತೃಪ್ತಿ ಇದೆ, ನಾನು ಕುತ್ಕೊಂಡು ನೋಡ್ತೀನಿ ಸಾಕು ಅಂತ. ಹಂಗಂದ ತಕ್ಷಣ ನಾನು ಇದೇ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಹಿಂದ್ಗಡೆ ಬಂದು ಒಂದು ವೀಡಿಯೋ ಮಾಡಿದೆ. ಸಕ್ಕತ್ತಾಗಿ ಕಾಣಿಸ್ತಿದೆ ವ್ಯೂ ಮಾತ್ರ. ಅದಕ್ಕೆ ನಮ್ಮಮ್ಮ ಸುಮ್ಮನೆ ಕುತ್ಕೊಂಡು ಆ ವ್ಯೂ ಎಲ್ಲ ನೋಡ್ತಾ ಇದ್ದಾರೆ ಸುಮ್ಮನೆ ಸೈಲೆಂಟಾಗಿ. ಸೊ ನನಗೂ ಅದು ಒಂಥರ ಇಷ್ಟ ಆಯಿತು. ನಾನು ಕೂಡ ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ಅಲ್ಲಿದ್ದು ನೇಚರ್ದು ಮಾಡ್ಕೊಂಡಾದ್ಮೇಲೆ ನಮ್ಮ ಮನೆಯವರು ಸಾಕು ಬಾ ಫೋನು ಅಲ್ಲಿ ಅಮ್ಮನ ಕೈ ಕೊಟ್ಟು ನೀನು ಸ್ನಾನ ಮಾಡು ಅಂತ ಅಂದರು. ನೆಕ್ಸ್ಟ್ ನಾನು ಕೂಡ ಹೋದೆ. ಸೊ ನಾನು ನನ್ನ ದೊಡ್ಡ ಮಗ ನಾವು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಆಮೇಲೆ ನಮ್ಮ ಮನೆಯವರು ಬಂದರು. ಸೊ ಅಲ್ಲಿ ಕೆಳಗಡೆ ಕಾಲು ತುಂಬ ಜಾರ್ತಾ ಇತ್ತು. ಹಾಗಾಗಿ ಅಲ್ಲಿ ಯಾರಾದರೂ ಒಬ್ಬರು ಕೈ ಹಿಡ್ಕೊಂಡೆ ಸ್ನಾನ ಮಾಡಿಸ್ಬೇಕು, ಸ್ವಲ್ಪ ಜಾರುತ್ತೆ ಅಲ್ಲಿ. ಹಾಗಾಗಿ ಇವು ನನ್ನ ಸಣ್ಣ ಮಗ ಯಾರು ಬೇಡ. ಅದಾದಮೇಲೆ ನಾನು ಮತ್ತು ನಮ್ಮ ಮನೆಯವರು ಒಂದೆರಡು ಫೋಟೋಸ್ ಮತ್ತು ವೀಡಿಯೋಸ್ ಮಾಡ್ಕೊಂಡ್ವಿ. ಸೊ ಈ ಥರ ನಾವು ಎಲ್ಲಿಗಾದರೂ ಹೋದಾಗ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಒಳ್ಳೆಯದು. ಯಾರಾದರೂ ಮನೆಯಲ್ಲೇ ಇರೋದಿದ್ರೆ ದಯವಿಟ್ಟು ಒಂದು ವರ್ಷಕ್ಕೊಮ್ಮೆ ಆದರೂ ಈ ಥರ ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ದೇಹಕ್ಕೂ ಒಳ್ಳೆಯದು, ನಮ್ಮ ಮನಸ್ಸಿಗೂ ಒಳ್ಳೆಯದು, ನಮ್ಗೆ ಬೇರೆ ಥರ ಓವರ್ ಥಿಂಕಿಂಗ್ ಎಲ್ಲ ಬರೋದಿಲ್ಲ. ಸೊ ವರ್ಷದಲ್ಲಿ ಒಂದು ಸಲ ಆದರೂ ಈ ಥರ ಟ್ರಿಪ್ ಹೋಗ್ತಾ ಇದ್ದರೆ ಎಷ್ಟೋ ನೆಮ್ಮದಿ. ಹಾಗೆ ನೀವು ಕೂಡ ಆವಾಗವಾಗ ಭೇಟಿ ಕೊಡ್ತಾ ಇರಿ ಎಲ್ಲ ಕಡೆ ಪ್ಲೇಸಸ್ಗೂ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.